5,10,000 5,10,000 ರೂಪಾಯಿಗೆ 19 ಮಾಡಲು ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದ್ದೀನಿ ಸರ್. ಕಾಬಡೆ ಚಾನ್ಸ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತಾ ಇದ್ದೀನಿ ಸರ್. 3,99,000 ರೂಪಾಯಿ ಗಾಡಿ ಮಾಡ್ಕೊಡ್ತೀನಿ ಸರ್. 18 ಮಾಡಲ್ಲ 18 ಮಾಡಲು ಸರ್. 3,99,000 ಶಾಕಿಂಗ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತಾ ಇದ್ದೀನಿ ಸರ್. ನಿಜಾನಾ ಸರ್? ಪಕ್ಕ 100% ಸರ್. ನೆಗೋಸಿಯೇಷನ್ ಬೇಡ ಸರ್, ಎಲ್ಲ ಫೈನಲ್ ಪ್ರೈಸ್ ಆಗ್ಬಿಡ್ತೀನಿ ಸರ್. ಬರಬೇಕು, ಗಾಡಿ ನೋಡ್ಬೇಕು, ಟ್ರಯಲ್ ನೋಡ್ಬೇಕು, ತಗೊಂಡೋಗ್ತಾ ಇರ್ಬೇಕು ಅಷ್ಟೇ. ಚಾನ್ಸ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತಾ ಇದ್ದೀನಿ ಸರ್. ಇದನ್ನ ಸರ್ 4,65,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಇದನ್ನ 6,70,000 ರೂಪಾಯಿ 22 ಮಾಡಲು ಸಿಂಗಲ್ ಓನರ್. ಹೇಳಿ ಪ್ರೈಸ್ ಎಷ್ಟು ಸರ್? ಎಷ್ಟು ಕೊಡೋಣ ಸರ್? ಎಷ್ಟು ಹೇಳ್ಬಿಡಿ ಸರ್ ಫೈನಲ್? ಬರೀ 3,99,000 ರೂಪಾಯಿಗೆ ಡೀಸೆಲ್ ಗಾಡಿ ಕೊಡ್ತಾ ಇದ್ದೀನಿ, ತಗೊಳ್ಳಿ. 3,99,000. 12 ಮಾಡಲ್ ರೇಟ್ ಅಲ್ಲಿ 18 ಮಾಡಲ್ ಸಿಗ್ತಿದೆ, 16 ಮಾಡಲ್ ರೇಟ್ ಅಲ್ಲಿ 20 ಮಾಡಲ್ ಸಿಗ್ತಿದೆ. 3.5 ಲಕ್ಷ ಗಾಡಿ ಕೊಡ್ತೀನಿ ಸರ್. ಫೈನಲ್ 3,99,000 16 ಮಾಡಲು ಕೊಡ್ತೀನಿ ಸರ್. 16 ಮಾಡಲ್ ಡೀಸೆಲ್ ಸಿಂಗಲ್ ಓನರ್ ಗಾಡಿ ಸರ್. ಅದು ಸರ್ ರಿಡ್ಜ್ 2,35,000 ರೂಪಾಯಿಗೆ ಡೀಸೆಲ್ ಗಾಡಿ ಕೊಡ್ತೀನಿ ಸರ್. ಸರ್ ಬರೀ 2,99,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ನೋ ನೆಗೋಷಿಯಬಲ್. ಏನ್ ಸರ್? 4,95,000. 2020 ಮಾಡಲು ಗಾಡಿ ಕೊಡ್ತೀನಿ ಸರ್. 4,95,000 ಫೈನಲ್ ಪ್ರೈಸ್ ಸರ್. ನೆಗೋಷಿಯಬಲ್ ಕೇಳಬೇಡಿ, ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಸರ್. 3,60 ಗಾಡಿ ಕೊಟ್ಬಿಡ್ತೀನಿ, ತಗೊಳ್ಳಿ ಸರ್. 3,60,000 ರೂಪಾಯಿ ಕೊಡ್ತೀನಿ ಸರ್. ಏನ್ ಸರ್? 3,35,000 ಅಷ್ಟೇ ಸರ್ ಈ ಗಾಡಿ. ಇದು ಗಾಡಿ ಲೇಟೆಸ್ಟ್ ಶೇಪ್ ಡೀಸೆಲ್ ಗಾಡಿ ಸರ್. ಅದನ್ನು ಜಿನಿಯನ್ 40,000 ಓಡಿರೋ ಗಾಡಿ ಕೊಡ್ತೀನಿ ಸರ್. 40,000 ಓಡಿದೆ ಅಂತ. ಸಿಂಗಲ್ ಓನರ್ ಗಾಡಿ, 1 ವರ್ಷ ಶೋರೂಮ್ ಇಷ್ಟೇ ಓಡಿರೋ ಗಾಡಿ ಸರ್. 6,35,000. 6,85,000. ಓಕೆ ಫೈನಲ್ ಸರ್. ಹೆಚ್ಚು ಕಡಿಮೆ ಆಗುತ್ತಾ ಸರ್? ಅವಾಲೇ ಹೇಳಿದ್ದೀನಿ, ಇವತ್ತು ಕೊಡ್ತಾ ಇರೋ ಪ್ರೈಸ್ ಎಲ್ಲ ಚಾನ್ಸ್ ಪ್ರೈಸ್, ಯಾವುದೇ ರೀತಿ ನೆಗೋಷಿಯಬಲ್ ಇರಲ್ಲ. ನಿಮಗೆ 12 ಮಾಡಲ್ ರೇಟಲ್ಲಿ 18 ಮಾಡಲ್ ಸಿಗ್ತಿದೆ, 18 ಮಾಡಲ್ ರೇಟಲ್ಲಿ 20 ಮಾಡಲ್ ಸಿಗ್ತಾ ಇದೆ. ಎಲ್ಲ ಒಳ್ಳೊಳ್ಳೆ ಚಾನ್ಸ್ ರೇಟಲ್ಲಿ ಕಡಿಮೆ ಬಜೆಟಲ್ಲಿ ತುಂಬ ಒಳ್ಳೊಳ್ಳೆ ಕಾರ್ಗಳನ್ನ ತಂದವ್ರೆ. ನಾವಿವತ್ತು ಮತ್ತೊಮ್ಮೆ ಇನ್ನೊಂದು ಹೊಸ ವೀಡಿಯೋ ಮಾಡೋಣ ಅಂತ ನಮ್ಮ ಟ್ರಸ್ಟ್ ಕಾರ್ಸಿಗೆ ಬಂದಿದ್ದೀವಿ. ನಿಮಗೆ ಹೆಸರಲ್ಲಿ ಹೇಗಿದೆಯೋ ಟ್ರಸ್ಟು ಅಂತ, ಅದೇ ರೀತಿ ಇಲ್ಲಿ ಬಂದ ಮೇಲೂ ಕೂಡ ಒಂದು ಒಳ್ಳೆ ಟ್ರಸ್ಟು ಕ್ವಾಲಿಟಿ ಅಶ್ಯೂರ್ಡ್ ವೆಹಿಕಲ್ಗಳು ಸಿಗುತ್ತೆ ವೀಕ್ಷಕರೇ. ಬನ್ನಿ ಮತ್ತೊಮ್ಮೆ ಇನ್ನೊಂದು ಹೊಸ ವೀಡಿಯೋ ಮಾಡೋಣ ಅಂತ ಬಂದಿದ್ದೀವಿ. ಸುಮಾರು ಇವತ್ತು ಒಂದು 20-25 ಕಾರ್ಗಳಿದೆ, ಎಲ್ಲನೂ ಒಳ್ಳೊಳ್ಳೆ ಪ್ರೈಸಿಂಗಲ್ಲಿದೆ. ನೋಡೋರಲ್ಲ ಹೈಲೈಟ್ಸ್ ಎಲ್ಲ. ಸೊ ಬನ್ನಿ ಸರ್, ನಾ ಫಸ್ಟ್ ಚಾನಲ್ಗೆ ವೆಲ್ಕಮ್ ಮಾಡ್ಕೊಬಿಡೋಣ ಸರ್. ನಮಸ್ಕಾರ. ನಮಸ್ತೆ ಸರ್. ಆರಾಮ ಸರ್? ಆರಾಮ್ ಸರ್. ನೀವು ಸರ್? ಆರಾಮ ಸರ್. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಏನೇನು ಆಫರ್ ತಂದಿದ್ದೀರಾ ಈ ಸಲ? ಸರ್ ಆಫರ್ ದಸರಾ ದೀಪಾವಳಿ ಮಾತ್ರ ಕೊಡೋದಲ್ಲ ಸರ್. ನಮ್ಮ ಟ್ರಸ್ಟ್ ಕಾರ್ಸ್ ಅಲ್ಲಿ ನಿಮ್ಮ ಚಾನಲ್ ವಿಡಿಯೋ ಮಾಡಿದ್ರೆ ಎನಿ ಟೈಮ್ ಆಫರ್ ಕೊಡ್ತಾನೆ ಇರ್ತೀನಿ ಸರ್. ಕಸ್ಟಮರ್ ತಗೋತಾನೆ ಇರಬೇಕು ಸರ್. 365 ಡೇಸ್ ಆಫರ್ ಇದೆ ಇರುತ್ತೆ. ಕೊಟ್ಟೆ ಕೊಡ್ತೀನಿ ಸರ್. ಪರ್ಟಿಕ್ಯುಲರ್ ನಿಮ್ಮ ಚಾನಲ್ ಮಾತ್ರ 100% ಕೊಡ್ತೀವಿ ಸರ್. ಯಾಕೆ ಅಂದ್ರೆ ನಿಮ್ಮ ಚಾನಲ್ ಫಸ್ಟ್ ವಿಡಿಯೋ ನಾವು ಮಾಡಿದ್ದು, ನಿಮ್ಮ ಚಾನಲ್ ಇಷ್ಟು ಮಟ್ಟಿಗೆ ಬೆಳೆದಿದ್ದು, ಅದಕ್ಕೋಸ್ಕರ ನಿಮ್ಮ ಚಾನಲ್ ಎನಿ ಟೈಮ್ ಆಫರ್ ಕೊಡ್ತಾನೆ ಇರ್ತೀನಿ ಸರ್. ಸೊ ಇವತ್ತು ಟೋಟಲ್ ಎಷ್ಟು ಕಾರ್ಗಳಿದೆ ಮತ್ತೆ ಬಜೆಟ್ ಏನಿದೆ ಸರ್? ಸ್ಟಾರ್ಟಿಂಗ್ 25-30 ವೆಹಿಕಲ್ಸ್ ಇದೆ ಸರ್. ಪ್ರೆಸೆಂಟ್ ನಮ್ಮ ಹತ್ರ ಬಂದು ಒಂದು 2 lakhs ರೇಂಜ್ ಸ್ಟಾರ್ಟಿಂಗ್ ಇದೆ ಇವತ್ತು. ಆಮೇಲೆ ಇಲ್ಲಿ ಪರ್ಟಿಕ್ಯುಲರ್ ಎಲ್ಲಾ ಗಾಡಿಗೂ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಕಸ್ಟಮರ್ ಸಿಬಿಲ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಬರಲಿ ಲೋನ್ ಮಾಡಿಸ್ಕೊಡ್ತೀನಿ. 2009-10 ಮೇಲೆ ಇರೋ ಗಾಡಿಗೆ ಎಲ್ಲಾ ಗಾಡಿಗೂ ಲೋನ್ ಮಾಡಿಸ್ಕೊಡ್ತೀನಿ ಸರ್. 9 ಮಾಡಲ್ಗೂ ಆಗುತ್ತೆ ಸರ್? 9 ಮಾಡಲ್ಗೂ ಮಾಡಿಸ್ಕೊಡ್ತೀನಿ. ಬೆಂಗಳೂರಲ್ಲಿ ಇರಬೇಕು, ಕಸ್ಟಮರ್ ಪ್ರೊಫೈಲ್ ಬಂದು ಬೆಂಗಳೂರು ಇರಬೇಕು. ಔಟ್ ಆಫ್ ಬೆಂಗಳೂರು ಇದ್ರೆ ಮಾಡಲ್ ಬಂದು 2013 ಮೇಲೆ ಇರಬೇಕು ಸರ್. ಯಾವುದೇ ಗಾಡಿ ಇದ್ರೆ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, ವಿತ್ ಇನ್ ಬೆಂಗಳೂರು ಅಂದ್ರೆ 9 ಮಾಡಲ್ ಮೇಲೂ ಮಾಡ್ಕೊಡ್ತೀರಾ? ಸೂಪರ್ ಸರ್. ಹಂಗಂದ್ರೆ ಎಲ್ಲ ಗಾಡಿಗೂ ಆಗುತ್ತಾ ಹೆಂಗೆ ಸರ್? ಎಲ್ಲ ಗಾಡಿಗೂ ಮಾಡಿಸ್ಕೊಡ್ತೀವಿ ಸರ್. ಓಕೆ. ಅಂಡ್ ಬಜೆಟ್ ಅಂದ್ರೆ ಸ್ಟಾರ್ಟಿಂಗ್ ಏನಿದೆ ಸರ್? 2 lakhs ಇಂದ ಸ್ಟಾರ್ಟಿಂಗ್ ಬಜೆಟ್ ಇದೆ ಸರ್. 199 ಇಂದ ಆ ಬಜೆಟ್ ಇಂದ ಸ್ಟಾರ್ಟಿಂಗ್ ಇದೆ. ಅಪ್ ಟು ನಿಮ್ಗೊಂದು 8 lakhs ವರೆಗೂ ಇದೆ ಸರ್ ನಮ್ಮ ಹತ್ರ ಪ್ರೆಸೆಂಟ್ ಇರೋ ಗಾಡಿಗಳು. ರೇಂಜ್ ಇದೆ. ಆಮೇಲೆ ನಿಮ್ಗೆ ಯಾವ್ದಾದ್ರು ಬೇರೆ ಕಾರ್ ಬೇಕಿದ್ರೆ ಅದನ್ನು ಕೂಡ ಬೇಕಂದ್ರೆ ಎನ್ಕ್ವೈರಿ ಮಾಡಿ ಸರ್, ಅರೇಂಜ್ ಮಾಡಿಸಿ ಕೊಡ್ತಾರೆ. ಅಂಡ್ ಅಡ್ರೆಸ್ ಒಂದ್ಸಲ ಹೇಳ್ಬಿಡ್ತಾರೆ ಸರ್? ಈ ಲೊಕೇಶನ್ ಬಂದು ನಾಗರಬಾಯಿ ಔಟರ್ ರಿಂಗ್ ರೋಡ್. ಹೌದು. ನೆಕ್ಸಾ ಶೋರೂಮ್ ಕಾಣುತ್ತೆ, ನ್ಯೂ ಕಾರ್ ನೆಕ್ಸಾ ಶೋರೂಮ್. ಅದ್ರ ಆಪೋಸಿಟ್ ಟ್ರಸ್ಟ್ ಕಾರ್ಸ್ ಕಾಣುತ್ತೆ ಸರ್ ನಿಮ್ಗೆ, ಅಲ್ವಾ? ಹೌದು ಸರ್. ಗೂಗಲ್ ಮ್ಯಾಪ್ ಹೋಗಿ ನೀವು ಟ್ರಸ್ಟ್ ಕಾರ್ಸ್ ಅಂತ ಟೈಪ್ ಮಾಡಿ ಸಾಕು, ನಿಮಗೆ ಡೈರೆಕ್ಷನ್ಸ್, ಇವರ ರಿವ್ಯೂಸ್ ಎಲ್ಲ ಬಂದ್ಬಿಡುತ್ತೆ. ತುಂಬಾ ಒಳ್ಳೊಳ್ಳೆ ರಿವ್ಯೂ ಇದೆ. ಜಸ್ಟ್ ಹೋಗಿ ನೀವು ಗೂಗಲ್ ಅಲ್ಲಿ ಚೆಕ್ ಮಾಡಿದ್ರೆ ಸಾಕು, ನಿಮ್ಗೆ ಒಂದು ನಂಬಿಕೆ ಬರುತ್ತೆ. ಖಂಡಿತ ಬಂದು ಒಂದು ವಿಸಿಟ್ ಮಾಡಿದ್ರೆ ಅದ್ರಲ್ಲಿ ಒಂದು ಒಳ್ಳೆ ರೇಟ್ ಅಲ್ಲಿ ಪ್ರೈಸಿಂಗ್ ಅಲ್ಲಿ ಗಾಡಿ ಸಿಗುತ್ತೆ. 100% ಸರ್. ಇವತ್ತು ಕೊಡ್ತಾ ಇರೋದೆಲ್ಲ ಚಾನ್ಸ್ ಪ್ರೈಸ್ ಎಲ್ಲ ಗಾಡಿ ಕೊಡ್ತಾ ಇದ್ದೀವಿ. ಹೌದು. ಆಮೇಲೆ ನಾನ್ ನೆಗೋಷಿಯಬಲ್ ಪ್ರೈಸ್ ಇವತ್ತು ಕೊಡ್ತಾ ಇದ್ದಾರೆ ಸರ್. ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜಸ್, ಅಡಿಷನಲ್ ಚಾರ್ಜಸ್ ಏನು ತಗೋತಲ್ಲ ಸರ್. ವಿಡಿಯೋದಲ್ಲಿ ಏನು ಪ್ರೈಸ್ ಹೇಳ್ತಾ ಇದ್ದೀನೋ ಅದೇ ಪ್ರೈಸ್ಗೆ ಎಲ್ಲ ಗಾಡಿ ಕೊಡ್ತೀನಿ ಸರ್. ಇನ್ಕ್ಲೂಡಿಂಗ್ RC ಟ್ರಾನ್ಸ್ಫರ್ ಸಮೇತ ಮಾಡ್ಕೊಡ್ತೀನಿ ಸರ್. ನೆಗೋಷಿಯೇಷನ್ ಆಗಲ್ಲ ಸರ್? ಸರ್ ಡೆಡ್ ಫೈನಲ್ ಪ್ರೈಸ್ ಒಂದ್ಸರಿ ಪ್ರೈಸ್ ನೋಡಿ, ಆಮೇಲೆ ನೀವೇ ಹೇಳಿ ಸರ್. ಆಲ್ಮೋಸ್ಟ್ ನಿಮಗೆ ಕೋಟಿಂಗ್ ಪ್ರೈಸು ಅದು ಇದು ಏನು ಹೇಳಿಲ್ಲ ಸರ್. ಫೈನಲ್ ಪ್ರೈಸಿಂಗ್ ಹೇಳ್ಬಿಟ್ಟವ್ರೆ. ಸೊ ಬನ್ನಿ ನೋಡೋಣ ಪ್ರೈಸಿಂಗ್ ಎಲ್ಲ ಹೇಗಿದೆ ಅಂತ. ನೀವು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಪ್ರೈಸಿಂಗ್ ಎಲ್ಲ ಓಕೆನಾ, ಹೇಗಿದೆ ಅಂತ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ ವೀಕ್ಷಕರ. ನೀವಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಸರ್. ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಫಸ್ಟ್ ನೋಡ್ತಾ ಇರ್ಬೋದು, ಸುಮಾರು ಜನ ಡಿಮ್ಯಾಂಡ್ ಮಾಡಿ ಕೇಳ್ತಿರುವಂಥ ಗಾಡಿ ಫೋರ್ಡ್ ಎಕೋ ಸ್ಪೋರ್ಟ್ ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಸರ್ ಟ್ರಸ್ಟ್ ಕಾರ್ಸ್ ಅಲ್ಲಿ ಫಸ್ಟ್ ಗಾಡಿನ ಇಕೋ ಸ್ಪೋರ್ಟ್ಸ್ ಕೊಡ್ತಾ ಇದ್ದೀನಿ ಸರ್. ಹೌದು. ಚಾನ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಚಾನ್ಸ್ ಪ್ರೈಸ್ ಗಾಡಿ ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. 2016 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಓಕೆ. ಎಂಟೈರ್ ಬಜಾರ್ ಹುಡುಕೊಂಡ್ರೆ ಈ ರೇಟ್ ಗಾಡಿ ಸಿಗಲ್ಲ. ಶೋರೂಮ್ ಇಷ್ಟೇ ಹೊಡಿರೋ ಗಾಡಿ, ಡೀಸೆಲ್ ಗಾಡಿ. ಡೀಸೆಲ್ ಸಿಂಗಲ್ ಓನರ್. ಕೋಟಿಂಗ್ ಪ್ರೈಸ್ ಜಾಸ್ತಿ ಇದೆ. ಓಕೆ. ಫೈನಲ್ ಟು ಫೈನಲ್ ನೆಗೋಷಿಯಬಲ್ ಬೇಡ ಸರ್. ಡೆಡ್ ಫೈನಲ್ 3,99,000 16 ಮಾಡಲು ಕೊಡ್ತೀನಿ ಸರ್. 16 ಮಾಡಲು ಡೀಸೆಲ್ ಸಿಂಗಲ್ ಓನರ್ ಗಾಡಿ ಸರ್. ಅದು ಓಕೆ. 3,99,000. 3,99,000 ಶೋರೂಮ್ ಇಷ್ಟೇ ಹೊಡಿರೋ ಗಾಡಿ ಕೊಡ್ತಾ ಇದ್ದೀನಿ. 16 ಮಾಡಲ್ ಸಿಂಗಲ್ ಓನರ್. ನೆಕ್ಸ್ಟ್ ಆಗ ಇನ್ನೊಂದು ಸಿಯಾಜ್ ಸರ್. ಇದು ಬಂದು ಸಿಯಾಜ್ 2015 ಮಾಡಲು ZA ಪ್ಲಸ್ ಬಟನ್ ಸ್ಟಾರ್ಟ್. ಓಕೆ. ಇದು ಅಷ್ಟೇ ಸಿಂಗಲ್ ಓನರ್ ಗಾಡಿ. 99,000 ಹೊಡಿರೋ ಗಾಡಿ. ಇದು ಅಷ್ಟೇ ಶೋರೂಮ್ ಇಷ್ಟೇ ಹೊಡಿರೋ ಗಾಡಿ.
ಡೀಸೆಲ್ ಟಾಪ್ ಎಂಡ್ ಫುಲ್ಲಿ ಟಾಪ್ ಎಂಡ್ ಗಾಡಿ ಸರ್ ಇದು ಬಂದು. ಓಕೆ ಓಕೆ. ಇದು ಬಂದು ನಿಮ್ಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ABS, ಪ್ರೊಜೆಕ್ಟ್ ರೆಡ್ ಲೈಟ್, ಬಟನ್ ಸ್ಟಾರ್ಟ್, ನ್ಯಾವಿಗೇಷನ್ ಸಿಸ್ಟಮ್, ಆಟೋ ಮಿರರ್ ಕ್ಲೋಸರ್, IRVM, ಪ್ಯೂರ್ ಲೆದರ್ ಸೀಟ್ ಕವರ್, ರೇರ್ AC ವೆಂಟ್ಸ್ ಎಲ್ಲ ಬರುತ್ತೆ, ಅಲಾವಿಲ್ಸ್ ಎಲ್ಲ ಬರೋ ಗಾಡಿ. ಓಕೆ ಸರ್ 5,35,000 ರೂಪಾಯಿಗೆ ಸಿಂಗಲ್ ಓನರ್ ಗಾಡಿ 16 ಮಾಡಲು ಡೀಸೆಲ್ ಗಾಡಿ ಕೊಡ್ತಾ ಇದ್ದೀನಿ ಸರ್. 16 ಮಾಡಲ್ ಡೀಸೆಲ್ ಸರ್. ಡೀಸೆಲ್ ಸಿಂಗಲ್ ಓನರ್ ಗಾಡಿ ನೋ ನೆಗೋಷಿಯಬಲ್ ಸರ್. ಫೈನಲ್ ಪ್ರೈಸ್ ಗಾಡಿ ಕೊಡ್ತಾ ಇದ್ದೀನಿ ಸರ್. ಎಲ್ಲ ಗಾಡಿ ಅಷ್ಟೇ. ಎಷ್ಟು 5,35,000 ಇಲ್ಲಿ ಟಾಪ್ ಎಂಡ್. ಎಷ್ಟು ಹೇಳಿ ಪ್ರೈಸ್? 5,35,000 ಅಷ್ಟೇ ಸರ್. ಹೌದಾ? ನೆಕ್ಸ್ಟ್ ಆಗ ಇನ್ನೊಂದು XUV 500 ಸರ್. ಇದು ಅಷ್ಟೇ 2016 ಮಾಡಲು ಸಿಂಗಲ್ ಓನರ್ ಗಾಡಿ. ಇದು ಅಷ್ಟೇ ಸರ್. ಶೋರೂಮ್ ಇಷ್ಟೇ ಓಡಿರೋ ಗಾಡಿ. ಓಕೆ. ಇದು ಫೈನಲ್ ಟು ಫೈನಲ್ 6,80,000 ಕೊಡ್ತೀನಿ ಸರ್. ಪಕ್ಕಾ ಕರ್ನಾಟಕ ಗಾಡಿನೇ ಸರ್. ಪ್ಯೂರ್ ಕರ್ನಾಟಕ ಗಾಡಿ. ಪ್ಯೂರ್ ಕರ್ನಾಟಕ ಗಾಡಿ, ಸಿಂಗಲ್ ಓನರ್ ಗಾಡಿ, 1 ವರ್ಷ ಶೋರೂಮ್ ಇಷ್ಟೇ ಓಡಿರೋ ಗಾಡಿ ಸರ್. 6,35,000. 6,85,000. ಓಕೆ. ಫೈನಲ್ ಸರ್ ಹೆಚ್ಚು ಕಡಿಮೆ ಆಗುತ್ತಾ ಸರ್? ಅವಾಲೇ ಹೇಳಿದ್ದೀನಿ, ಇವತ್ತು ಕೊಡ್ತಾ ಇರೋ ಪ್ರೈಸ್ ಎಲ್ಲ ಚಾನ್ಸ್ ಪ್ರೈಸ್, ಯಾವುದೇ ರೀತಿ ನೆಗೋಷಿಯಬಲ್ ಇರಲ್ಲ. ಇನ್ಕ್ಲೂಡಿಂಗ್ RC ಟ್ರಾನ್ಸ್ಫರ್ ಸಮೇತ ಮಾಡಿ ಕೊಡ್ತೀನಿ ಸರ್ ಅದೇ ಪ್ರೈಸ್ ಅಲ್ಲಿ. ಓಕೆ. ಇದು ವೇರಿಯಂಟ್ ಸರ್. ಆಮೇಲೆ ಏನ್ ಬರುತ್ತೆ? W6 ವೇರಿಯಂಟ್ ಸರ್. ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್. ಎಷ್ಟು ಓಡಿದೆ ಸರ್ ಗಾಡಿ? ಸರ್ 1 ಲಕ್ಷ ಜೆನ್ಯೂನ್ ಶೋರೂಮ್ ಇಷ್ಟೇ ಓಡಿದೆ ಸರ್. 1 ಲಕ್ಷ ಜೆನ್ಯೂನ್ ಗಾಡಿ ಅಂತ ಓಡಿದೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಸರ್. ಇದು ಬಂದು 2012 ಮಾಡಲು VDI ಸೆಕೆಂಡ್ ಓನರ್ ಡೀಸೆಲ್ ಗಾಡಿ ಸರ್. ಇದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಕ್ಲಾಸ್ ಆಗಿದೆ ಗಾಡಿ ಮಾತ್ರ. ಸರ್ ಈ ಗಾಡಿನ ಫೈನಲ್ ಟು ಫೈನಲ್ 3,35,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಸರ್ 3,35,000 ಅಷ್ಟೇ ಸರ್. ಈ ಗಾಡಿ ಇದು ಗಾಡಿ ಲೇಟೆಸ್ಟ್ ಶೇಪ್ ಡೀಸೆಲ್ ಗಾಡಿ ಸರ್. ಅದರಲ್ಲೂ ಡೀಸೆಲ್ VDI ಗಾಡಿ ಸರ್. ಓನರ್ಶಿಪ್ ಎಲ್ಲ ಸರ್ ಸೆಕೆಂಡ್ ಓನರ್ ಗಾಡಿ ಸರ್. ಸೆಕೆಂಡ್ ಓನರ್ ಗಾಡಿ. ಓಕೆ ಓಕೆ ಓಕೆ. ಎಷ್ಟು ಓಡಿದೆ ಸರ್ ಈ ಗಾಡಿ? ಸರ್ ಈ ಗಾಡಿ ಬಂದು 88,000 ಓಡಿದೆ ಸರ್. 88,000 ಡ್ರೈವನ್ ಆಗಿದೆ. ಅಂಡ್ ಎಲ್ಲ ನಾನ್ ನೆಗೋಷಿಯಬಲ್ ಪ್ರೈಸ್. ಇದೇನು ಹೇಳ್ತಾರೆ ಅದೇ ಫೈನಲ್ ಪ್ರೈಸ್ ಸರ್. ಯಾವುದೇ ರೀತಿ ನೆಗೋಷಿಯಬಲ್ ಇರಲ್ಲ. ವಾಟ್ಸ್ಆಪ್ ಅಲ್ಲಿ ಕ್ಯಾಟ್ಲಾಗ್ ಅಲ್ಲಿ ನೋಡಿ ಈ ಪ್ರೈಸ್ ಇದೆ ಅಂತ ಅನ್ಕೋಬೇಡಿ. ಕ್ಯಾಟ್ಲಾಗ್ ಅಲ್ಲಿ ಇರೋದು ಜಸ್ಟ್ ಕೋಟಿಂಗ್ ಪ್ರೈಸ್. ಇದು ಫೈನಲ್ ಟು ಫೈನಲ್ ಪ್ರೈಸ್ ಸರ್ ಇದು ಅಲ್ವಾ? ನೆಕ್ಸ್ಟ್ ಆಗಿ ಇನ್ನೊಂದು ಲಾಡ್ಜಿ ಸರ್. ಲಾಡ್ಜಿ ಇದೆಯಲ್ಲ? ಲಾಡ್ಜಿ ಸರ್. ಲಾಡ್ಜಿ ಇದು ಬಂದು 2016 ಮಾಡಲು RX ZL. ಓಕೆ ಓಕೆ. ಸೆಕೆಂಡ್ ಓನರು 85 PS ಸರ್. ಇದು ಅಷ್ಟೇ 97,000 ಓಡಿದೆ. ಡೀಸೆಲ್ ಗಾಡಿ. ಓಕೆ. ಎಲ್ಲ ಫೀಚರ್ಸ್ ಬರುತ್ತೆ. ಫುಲ್ಲಿ ಟಾಪ್ ಅಂಡ್ RX Z ಇದು. ABS ಎಲ್ಲ ಬರುತ್ತೆ ಗಾಡಿ ಇದು. ಓಕೆ. ಸರ್ ಈ ಗಾಡಿ ನಿಮ್ಗೆ ಫೈನಲ್ ಟು ಫೈನಲ್ 3,70,000 ಗಾಡಿ ಕೊಡ್ತೀನಿ ಸರ್. ಒಂದು ರೇಟ್ ಹೇಳ್ಬಿಡಿ ಸರ್, ಹೋಗ್ಬಿಡ್ಲಿ ಈ ಸಲ. ಸರ್ 360 ಗಾಡಿ ಕೊಟ್ಬಿಡ್ತೀನಿ ತಗೊಳ್ಳಿ ಸರ್. 3,60,000 ರೂಪಾಯಿಗೆ ಡೀಸೆಲ್ ಗಾಡಿ ಕೊಡ್ತೀನಿ ಸರ್. ಲಾಡ್ಜಿ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಸಮೇತನೇ ಸರ್. ನೆಕ್ಸ್ಟ್ ಆಗಿ ಇನ್ನೊಂದು XUV 500 ಸರ್. ಸರ್ ಈ ಗಾಡಿ ಬಂದು 2013 ಮಾಡಲು ಡೀಸೆಲ್ W8 ಟಾಪ್ ಎಂಡ್ ಗಾಡಿ ಸರ್. ಇದು 13 ಮಾಡಲ್ಲ? 13 ಮಾಡಲು ಡೀಸೆಲ್ W8 ಟಾಪ್ ಎಂಡ್ ವಿತ್ ಫುಲ್ ಫೀಚರ್ಸ್ ಬರುವಂತ ಗಾಡಿ. ಓಕೆ. ABS, ಅಲಾವಿಲ್ಸ್ ಎಲ್ಲ ಬರುತ್ತೆ ಗಾಡಿ ಇದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಲೆದರ್ ಸೀಟ್ ಕವರ್, ಕಂಪ್ಲೀಟ್ ಫೀಚರ್ಸ್ ಬರುತ್ತೆ ಗಾಡಿ ಇದು. ಓಕೆ. ಸರ್ ಈ ಗಾಡಿ ಅಷ್ಟೇ ಚಾನ್ಸ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತಾ ಇದ್ದೀನಿ ಸರ್. ಇದನ್ನ ಸರ್ 4,65,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಇದನ್ನ 4,65,000. ಅದು XUV 500 ಡೀಸೆಲ್ ಗಾಡಿ ಸರ್. ಓಕೆ ಓಕೆ ಓಕೆ. ಮಾಡಲ್ ಎಷ್ಟೇ ಅಂದ್ರೆ ಸರ್? ಸರ್ 2013 ಮಾಡಲು ಗಾಡಿ ಸರ್. 13 ಮಾಡಲು W6. ಹೌದು ಸರ್. ಎಷ್ಟು ಓಡಿದೆ ಸರ್ ಗಾಡಿ? ಸರ್ ಇದು ಬಂದು ನಿಮಗೆ 1,45,000 ಓಡಿದೆ ಸರ್. 1,45,000 ಓಡಿದೆ. ಜೆನ್ಯೂನ್ ಮೀಟರ್ ಸರ್. ನೆಕ್ಸ್ಟ್ ಆಗಿ ಇನ್ನೊಂದು ಟಿಯಾಗೋ ಸರ್. ಸರ್ ಟಾಟಾ ಟಿಯಾಗೋ. ಇದು ಅಷ್ಟೇ 2017 ಮಾಡಲು ಸೆಕೆಂಡ್ ಓನರ್ ಪೆಟ್ರೋಲ್ ಗಾಡಿ. XT ವೇರಿಯಂಟ್, ಮಿಡ್ ವೇರಿಯಂಟ್ ಆಗಿದೆ. 70,000 ಅಷ್ಟೇ ಓಡಿರೋದು ಗಾಡಿ ಇದು. ಪೆಟ್ರೋಲ್ ಗಾಡಿ ಸರ್. ಓಕೆ. ಈ ಗಾಡಿ ಅಷ್ಟೇ ನಿಮಗೆ ಫೈನಲ್ ಟು ಫೈನಲ್ 3,65,000 ರೂಪಾಯಿ ಗಾಡಿ ಮಾಡ್ಕೊಡ್ತೀನಿ ಸರ್. 3,65,000 ರೂಪಾಯಿಗೆ 17 ಮಾಡಲು ಪೆಟ್ರೋಲ್ ಗಾಡಿ ಕೊಡ್ತಾ ಇದ್ದೀನಿ ಸರ್. ಓಕೆ ಓಕೆ ಓಕೆ. ಅದರಲ್ಲೂ ಬೆಂಗಳೂರು ಗಾಡಿನೇ ನೋಡ್ಕೋಬಿಡಿ. ಗಾಡಿ ಕಂಡೀಷನ್ ಎಲ್ಲಾನು ತುಂಬಾ ಚೆನ್ನಾಗಿದೆ. ವೇರಿಯಂಟ್ ಸರ್ ಇದು? ಸರ್ XT ವೇರಿಯಂಟ್, ಮಿಡ್ ವೇರಿಯಂಟ್ ಸರ್. XT ವೇರಿಯಂಟ್. ಓಕೆ ಓಕೆ ಓಕೆ. ಹಾಗೆ ಎರ್ಟಿಗಾ ಸರ್? ಸರ್ ಎರ್ಟಿಗಾ 2013 ಮಾಡಲು ಪ್ರೈಸ್ ಕಳೆದ್ರೆ ಶಾಕ್ ಆಗೋಯ್ತೀರಾ. ಹೌದಾ? ಡೀಸೆಲ್ ಗಾಡಿ ಸರ್. 13 ಮಾಡಲು ಡೀಸೆಲ್ VDI ಗಾಡಿ ಸರ್. ಓಕೆ. ಎಷ್ಟು ಹೇಳಿ ಪ್ರೈಸ್? ಎಷ್ಟು ಸರ್? ಎಷ್ಟು ಕೊಡೋಣ ಸರ್? ಎಷ್ಟು ಹೇಳ್ಬಿಡಿ ಸರ್ ಫೈನಲ್? ಬರೀ 3,99,000 ರೂಪಾಯಿಗೆ ಡೀಸೆಲ್ ಗಾಡಿ ಕೊಡ್ತಾ ಇದ್ದೀನಿ ತಗೊಳ್ಳಿ. 3,99,000 ಡೀಸೆಲ್ ಗಾಡಿ ನೋಡಿ. ಕರ್ನಾಟಕ ನಂಬರ್ ಗಾಡಿನ ಸರ್. ಓಕೆ ಓಕೆ. ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಸಮೇತ ಮಾಡಿ ಕೊಡ್ತೀನಿ ಸರ್. ಅದೇ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಕೇಳಬೇಡಿ ಸರ್. ಫೈನಲ್ ಪ್ರೈಸ್ ಅದು? ಫೈನಲ್ ಪ್ರೈಸ್ ಸರ್. 3,99,000 ಡೀಸೆಲ್ ಗಾಡಿ ಸರ್. ಎಷ್ಟು ಮಾಡಲ್ ಅಂದ್ರೆ ಸರ್? 2013 ಮಾಡಲು ಗಾಡಿ ಸರ್. 13 ಮಾಡಲ್ ಡೀಸೆಲ್. ಟೈರ್ಸ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಟೈರ್ ಇದೆ ಸರ್. 4 ಹೊಸ ಟೈರ್ ಇದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಸೆಂಟ್ರಲ್ ಲಾಕಿಂಗ್, ಅಪ್ ಮಾಡಿಯಲು, ಸೀಟ್ ಕವರ್ ಎಲ್ಲ ಇದೆ ಸರ್ ಫೀಚರ್ಸ್ ಗಾಡಿಲಿ. ಓಡಿರೋದೇ ಬರೀ 90,000 ಅಷ್ಟೇ. ಒರಿಜಿನಲ್ ಗಾಡಿ ಸರ್. ಪ್ರೈಸ್ ಎಷ್ಟಂದ್ರೆ ಸರ್? 3,99,000 ಡೆಡ್ ಫೈನಲ್ ಸರ್. ನೆಕ್ಸ್ಟ್ ಆಗಿ ಇನ್ನೊಂದು ಡಸ್ಟರ್ ಇದೆ ನೋಡಿ. ಇದು ಚಾನ್ಸ್ ಪ್ರೈಸ್ ಅಲ್ಲಿ ಇದೆ ಅಂತ ಸರ್. ಸಿಕ್ಕಾಬಡೆ ಚಾನ್ಸ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತಾ ಇದೀನಿ ಸರ್. 2018 ಮಾಡಲು ಗಾಡಿ. ಓಕೆ. ಆಟೋಮೆಟಿಕ್ ಪೆಟ್ರೋಲ್ ಗಾಡಿ ಸರ್. 104 PS ಬರುತ್ತೆ ಗಾಡಿ ಇದು. RXS ಟಾಪ್ ಎಂಡ್ ಗಾಡಿ. ಓಕೆ ಓಕೆ. ಎಲ್ಲ ಫೀಚರ್ಸ್ ಬರುತ್ತೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಲೆದರ್ ಸೀಟ್ ಕವರ್, ಏರ್ ಬ್ಯಾಗ್, ABS, ಅಲಾವಿಲ್ಸ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಫೀಚರ್ಸ್ ಬರುತ್ತೆ ಗಾಡಿ ಸರ್. ನೋಡ್ತಾ ಇರ್ಬೋದು ಇಂಟೀರಿಯರ್ ವೈಸ್ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡೋರೆ ಅಂತ. ಪೆಟ್ರೋಲ್ ಆಟೋಮೆಟಿಕ್ ಅಲ್ವಾ ಸರ್? ಹೌದು ಸರ್. ಪೆಟ್ರೋಲ್ ಆಟೋಮೆಟಿಕ್ ಗಾಡಿ ಸರ್. ಓಕೆ ಓಕೆ ಓಕೆ. ಪ್ರೈಸಿಂಗ್ ವೈಸ್ ಏನು ಹೇಳ್ತಾ ಇದ್ದೀರಾ ಸರ್? ಸರ್ ಕ್ವಿಡ್ ಕೊಡ್ತೀವಲ್ಲ ಅದೇ ಪ್ರೈಸಲ್ಲಿ ಗಾಡಿ ಕೊಡ್ತೀನಿ ತಗೊಳ್ಳಿ ಸರ್. ಕ್ವಿಡ್ ಪ್ರೈಸ್ ಅಲ್ಲಿ ಡಸ್ಟರ್? ಹೌದು ಸರ್.
ಸೆಕೆಂಡ್ ಓನರ್ ಗಾಡಿ 18 ಮಾಡಲು ಪೆಟ್ರೋಲ್. ಓಕೆ, ಶಾಕಿಂಗ್ ಪ್ರೈಸ್, ನೆಗೋಷಿಯಬಲ್ ಕೇಳಬಾರ್ದು ಸರ್. 3,99,000 ಗಾಡಿ ಮಾಡ್ಕೊಡ್ತೀನಿ ಸರ್. 18 ಮಾಡಲ್ಲ, 18 ಮಾಡಲು ಸರ್. 3,99,000 ಶಾಕಿಂಗ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತಾ ಇದೀನಿ ಸರ್. ನಿಜಾನಾ ಸರ್? ಪಕ್ಕನಾ? 100% ಸರ್. ಫುಲ್ ಕ್ಯಾಶ್ ಇಟ್ಕೊಂಬನ್ನಿ, ಇಮಿಡಿಯೇಟ್ ಇಲ್ಲ ಗಾಡಿ ಕೊಡ್ತೀನಿ ಸರ್. ನೆಗೋಷಿಯಬಲ್ ಕೇಳಬೇಡಿ ಸರ್. ನೆಗೋಷಿಯಬಲ್ ಇಲ್ಲ, ಫೈನಲ್ ರೇಟ್ ಎಲ್ಲ ಗಾಡಿಗೂ ಅಷ್ಟೇ. ಹಾಗೆ ಪೋಲೋ ಬೇಕು ಅಂದ್ರೆ ಪೋಲೋನು ಇದೆ, ಆಮ್ಯೋನು ಇದೆ ನೋಡಿ. ಇದೆಷ್ಟೇ ಮಾಡಲ್ ಸರ್? ಪೋಲೋ 2016 ಮಾಡಲು, ಕಂಫರ್ಟ್ ಲೈನ್, ಡೀಸೆಲ್, ಸೆಕೆಂಡ್ ಓನರ್, ಜಿನಿಯನ್ 70,000 ಓಡಿರೋ ಗಾಡಿ ಸರ್ ಇದು. ಓಕೆ, ಕ್ಲಾಸ್ ಆಗಿದೆ ಗಾಡಿ. ಮಾತ್ರ ತಗೊಂಡೋಗಿ ಒಂದು ಸರ್ವಿಸ್ ಮಾಡಿಸ್ಕೊಂಡು ಓಡಿಸ್ಕೋಬೇಕು ಸರ್. ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಬ್ರ್ಯಾಂಡ್ ನ್ಯೂ ಟೈರ್ ಎಲ್ಲ ಇದೆ ಗಾಡಿಲಿ. 1.5 ಲೀಟರ್ TDI ಇಂಜಿನ್ ಗಾಡಿ ಸರ್ ಇದು. ಓಕೆ, ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಅಂತೂ ತುಂಬಾ ಚೆನ್ನಾಗಿದೆ. K09 ಅಂದ್ರೆ ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್. ಪ್ರೈಸಿಂಗು ಸರ್? ಸರ್ ಒಂದು 5,40,000 ಗಾಡಿ ಮಾಡ್ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ ಹೇಳಿ ಸರ್ ಇದಕ್ಕೆ. ಫೈನಲ್ 5,30 ಮಾಡ್ಕೊಡ್ತೀನಿ ಹೋಗಿ ಸರ್. 5,30 ಡೀಸೆಲ್ ಗಾಡಿ ಕೊಡ್ತಾ ಇದ್ದೀನಿ ಸರ್. 15 ಮಾಡಲು, ಕಂಫರ್ಟ್ ಲೈನ್. ಹೌದು. ಓಕೆ, ಇದು ಸರ್? ಇದು ಸರ್ ಇದು ಅಷ್ಟೇ ನಿಮ್ಗೆ ಆಮಿಯೋ ಚಾನ್ಸ್ ಪ್ರೈಸ್ ಅಂದ್ರೆ ಚಾನ್ಸ್ ಪ್ರೈಸ್ ಗಾಡಿ ಕೊಡ್ತೀನಿ ಸರ್. 17 ಮಾಡಲು, ಐ ಲೈನ್, ಪೆಟ್ರೋಲ್. ಓಕೆ, ಸೆಕೆಂಡ್ ಓನರ್. ಓಡರ್ ಎಷ್ಟು ಹೇಳಿ? ಬರೀ 40,000 ಅಷ್ಟೇ. ಓಕೆ. ಡೀಸೆಲ್ ಸರ್? ಬಂಪರ್ ಅದು ಸ್ಕ್ರಾಚಸ್ ಇದೆ ಅಷ್ಟೇ. ಓಕೆ, ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಸರ್. ಗಾಡಿ ಮಾತ್ರ ಇದು ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ಗಾಡಿ ಸರ್. ಪೆಟ್ರೋಲ್ ಗಾಡಿ ಇದು. ಸೆಡಾನ್ ಗಾಡಿ, ಪೆಟ್ರೋಲ್ ಗಾಡಿ, ಟಾಪ್ ಎಂಡ್ ಗಾಡಿ. ಎಲ್ಲ ಫೀಚರ್ಸ್ ಬರುತ್ತೆ. ಏರ್ ಬ್ಯಾಗ್, ABS, ಸ್ಟೇರಿಂಗ್ ಗಾಡಿ, ಕಂಟ್ರೋಲರ್, ಲೆದರ್ ಸೀಟ್ ಕವರ್, ಕಂಪ್ನಿ ಅಲಾಯ್ಸ್, ಆಟೋ ಮಿರರ್, ಕ್ಲೋಸರ್, IRVM, ಓಕೆ, ಫುಲ್ಲಿ ಫೀಚರ್ಸ್ ಬರುವಂತ ಗಾಡಿ ಸರ್. ಸರ್ ಒಂದು ಶಿಫ್ಟ್ ಅಲ್ಲ, ಒಂದು ಆಲ್ಟೋ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಆಲ್ಟೋ ಪ್ರೈಸ್ ಅಲ್ಲಿ Volkswagen ಆಮಿಯೋ ಕೊಡ್ತಾ ಇದೀನಿ ಸರ್. ಇವತ್ತು 17 ಮಾಡಲು ಆಲ್ಟೋ ತಗೋಬೇಕಂದ್ರೆ ಮಾರ್ಕೆಟ್ ಅಲ್ಲಿ 3.5 ಲಕ್ಷ ಹೇಳ್ತಾರೆ ಸರ್. ಹೌದು ಸರ್. ಆಮಿಯೋನ ಬರೀ 4,25,000 ಗಾಡಿ ಮಾಡ್ಕೊಡ್ತೀನಿ ಸರ್. 4,25,000 17 ಮಾಡಲು ಆಮಿಯೋ, ಅದು ಜಿನಿಯನ್ 40,000 ಓಡಿರೋ ಗಾಡಿ ಕೊಡ್ತೀನಿ ಸರ್. 40,000 ಓಡಿದಂತೆ, ಅದರಲ್ಲೂ ಜೆನ್ಯೂನ್ ವಿತ್ ಶೋರೂಮ್ ರೆಕಾರ್ಡ್ಸ್ ಚೆಕ್ ಮಾಡ್ಕೋ ತಗೋಬಹುದು ಅಲ್ವಾ ಸರ್? ಹೌದು ಸರ್. ನೆಕ್ಸ್ಟ್ ಆಗಿ ಸ್ವಲ್ಪ ಲೋ ಮೇಂಟೆನೆನ್ಸ್ ಗಾಡಿ ಬೇಕು ಅಂದ್ರೆ ಹ್ಯಾಚ್ ಬ್ಯಾಕ್ ಅಲ್ಲಿ ಸ್ವಿಫ್ಟ್ ಇದೆ ನೋಡಿ ಸರ್. ಇದು ಬಂದು 2019 ಮಾಡಲು, VXI ಆಟೋಮೆಟಿಕ್ ಗಾಡಿ ಸರ್. ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ಗಾಡಿ ಸರ್. ನಿಮ್ಗೆ ಗೊತ್ತು ಮಾರ್ಕೆಟ್ ಅಲ್ಲಿ ಶಿಫ್ಟ್ ಅಂದ್ರೆ ಫುಲ್ ಡಿಮ್ಯಾಂಡೆಡ್ ಗಾಡಿ ಸರ್. ಹೌದೌದು. ಅದು ವೈಟ್ ಕಲರ್ ಅಂದ್ರೆ ಇದ್ದಿದ್ದು ಡಿಮ್ಯಾಂಡ್. ಅದ್ರಲ್ಲಿ 19 ಮಾಡಲು ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದೀನಿ, ತಗೊಳ್ಳಿ ಸರ್. ಸರ್ ಸರ್ ಪ್ರೈಸ್ ಶಾಕಿಂಗ್ ಪ್ರೈಸ್ ಇದು ಅಷ್ಟೇ ಸರ್. 5,10,000 ಫೈನಲ್ ಮಾಡ್ಕೊಡ್ತೀನಿ ಸರ್. 5,10,000 5,10,000 19 ಮಾಡಲು ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದೀನಿ ಸರ್. 19 ಮಾಡಲು ಸಿಂಗಲ್ ಓನರ್. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ, ಕ್ಲಾಸ್ ಆಗಿದೆ ಸರ್ ಗಾಡಿ ಮಾತ್ರ ಇದು. ಸರ್ ಇನ್ನೊಂದು ಬಂದು i20 ಡೀಸೆಲ್ ಗಾಡಿ ಇದು. ಇದು ಬಂದು 2013 ಮಾಡಲು ಸೆಕೆಂಡ್ ಓನರ್ ಗಾಡಿ. ಓಕೆ, ಸ್ಪೋರ್ಟ್ಸ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಡೀಸೆಲ್ ಗಾಡಿ 20+ ಮೈಲೇಜ್ ಬರುವಂತ ಗಾಡಿ ಸರ್ ಇದು. ಓಕೆ ಸರ್ ಈ ಗಾಡಿನ ನಿಮಗೆ 3,20,000 ಗಾಡಿ ಕೊಡ್ತೀನಿ ಸರ್. ಇದೆಷ್ಟು ಸರ್ ಪ್ರೈಸ್? 3,20,000 ಡೀಸೆಲ್ ಗಾಡಿ ಸರ್. ಡೀಸೆಲ್ ಗಾಡಿ? ಹೌದು ಸರ್. ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ ಸರ್? 5,000 ಕಡಿಮೆ ಮಾಡ್ಕೊಡ್ತೀನಿ ಸರ್ ಈ ಗಾಡಿ ಮಾತ್ರ. 3,15,000. ಹೌದು ಸರ್. ಓಕೆ. ಹಾಗೆ ನೆಕ್ಸ್ಟ್ ಮಾಡಲ್ ಅಲ್ಲಿ 7 ಸೀಟರ್ ಕಾರ್ ಬೇಕು ಅನ್ನೋರಿಗೆ ಸರ್ ಪ್ರೈಮರ್ ಇದೆ ನೋಡಿ. 2020 ಮಾಡಲು ಗಾಡಿ ಸರ್. RXL ಸೆಕೆಂಡ್ ಓನರ್. ಓಕೆ, 70,000 ಜಿನಿಯನ್ ಓಡಿರೋ ಗಾಡಿ ಇದು. ಇದರಲ್ಲಿ ನಿಮ್ಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಲೆದರ್ ಸೀಟ್ ಕವರ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಗಾಡಿ. 7 ಸೀಟರ್ ಗಾಡಿ ಸರ್ ಇದು. 2020 ಮಾಡಲು ಗಾಡಿ. ಕೇಳಿಸ್ಕೊಳ್ಳಿ, 2020 ಸೆಕೆಂಡ್ ಓನರ್ ಗಾಡಿ. ಪ್ರೈಸ್ ಎಷ್ಟು ಹೇಳಿ? 4,95,000 ಅಷ್ಟೇ ಸರ್. ಏನ್ ಸರ್ 4,95,000? 4,95,000 2020 ಮಾಡಲು ಗಾಡಿ ಕೊಡ್ತೀನಿ ಸರ್. 4,95,000 ಫೈನಲ್ ಪ್ರೈಸ್ ಸರ್. ನೆಗೋಷಿಯಬಲ್ ಕೇಳಬೇಡಿ, ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಸರ್. ನೋಡ್ತಾ ಇರ್ಬೋದು ವೀಕ್ಷಕರೇ, ಅದರಲ್ಲೂ 2020 ಮಾಡಲ್. ಓನರ್ಶಿಪ್ ಸರ್ ಇದು? ಸೆಕೆಂಡ್ ಓನರ್ ಗಾಡಿ ಸರ್. ಎಷ್ಟು ಓಡಿದೆ ಸರ್? ಸರ್ 70,000 ಜಿನಿಯನ್ ಓಡಿದೆ ಸರ್. 70,000 ಜಿನಿಯನ್ ಓಡಿದೆ. ಹಾಗೆ 7 ಸೀಟರ್ ಅಲ್ಲಿ ಸ್ವಲ್ಪ ಆನೆ ತರ ಇರುವಂತ ಗಾಡಿ ಬೇಕು ಅಂದ್ರೆ ಎಂಡಿವರು ಇದೆ ನೋಡಿ ಸರ್. ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಈ ಗಾಡಿ ನೀವು ಒಳಗಡೆ ನೋಡಬಹುದು ಯಾವ ತರ ಇದೆ ಅಂತ. ಸೋಫಾನೇ ಇದೆ ಸರ್ ಒಳಗಡೆ ನಿಮ್ಗೆ ಇದು. ಹೌದೌದು, ಫುಲ್ ಕಂಫರ್ಟೇಬಲ್ ಆಗಿದೆ. ಲಾಂಗ್ ಡ್ರೈವ್ ಎಲ್ಲ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ಸೂಪರ್ ಕ್ಲಾಸ್ ಆಗಿರೋ ಗಾಡಿ ಸರ್ ಇದು. 2005 ಮಾಡಲು, ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ ಗಾಡಿ ಇದು. 4 ವೀಲ್ ಡ್ರೈವ್ ಗಾಡಿ ಸರ್ ಇದು. 5 ಮಾಡಲು, 3rd ಓನರ್ ಆಗಿದೆ. 4 ವೀಲ್ ಡ್ರೈವ್ ಗಾಡಿ ಸರ್. ಮಾರ್ಕೆಟ್ ಅಲ್ಲಿ ಹುಡುಕೊಂಡ್ರೆ ರೇಟ್ ಗಾಡಿ ಸಿಗಲ್ಲ ಸರ್. ಚಾನ್ಸ್ ಅಂದ್ರೆ ಚಾನ್ಸ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ. ಹೇಳಿ ಸರ್. ಸರ್ 1,85,000 ಇದೆ. ನೆಗೋಷಿಯಬಲ್ ಮಾಡಲ್ಲ ಅಂದ್ರೆ ಒಂದೇ ಒಂದು ಪ್ರೈಸ್ ಕೊಟ್ಬಿಡ್ತೀನಿ ಸರ್. ಹೇಳಿ ಸರ್. ಹೇಳಿ ಸರ್. 2,99,000 ಗಾಡಿ ಮಾಡ್ಕೊಡ್ತೀನಿ ಸರ್. ಎಷ್ಟು ಸರ್? ಬರೀ 2,99,000 ಗಾಡಿ ಕೊಡ್ತೀನಿ ಸರ್. ನೋ ನೆಗೋಷಿಯಬಲ್. ಎಂಡೋವರ್ ಡೀಸೆಲ್ ಗಾಡಿ, 4 ವೀಲ್ ಡ್ರೈವ್ ಗಾಡಿ ಸರ್ ಇದು. 4 ವೀಲ್ ಡ್ರೈವ್? ಹೌದು. ನೋಡಿ, ಆಫ್ ರೋಡಿಂಗ್ ಎಲ್ಲ ಹೋಗ್ತೀರಾ ಅಂದ್ರೆ ಒಂದೊಳ್ಳೆ ಬಜೆಟ್ ಅಲ್ಲಿ ನಿಮ್ಗೆ 7 ಸೀಟ್ರು, ಅದರಲ್ಲೂ ಎಂಡಿವರ್ ಡೀಸೆಲ್ ಗಾಡಿ ಸಿಗ್ತಾ ಇದೆ ವಿತ್ 4 ವೀಲ್ ಡ್ರೈವ್, ವಿತ್ ಫ್ಯಾನ್ಸಿ ನಂಬರ್ ಸರ್? ಹೌದು ಸರ್, ವಿತ್ ಫ್ಯಾನ್ಸಿ ನಂಬರ್ 1100 ಸರ್. ಹೌದು. ನೆಕ್ಸ್ಟ್ ಇನ್ನೊಂದು ಫಿಯಟ್ ಪುಂಟೋ ಇದೆಯಲ್ಲ ಸರ್, EVO 15 ಮಾಡಲು ಡೀಸೆಲ್ ಗಾಡಿ ಸರ್ ಇದು. ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋ ಗಾಡಿ. 15 ಮಾಡಲು ಸೆಕೆಂಡ್ ಓನರ್, EVO ಮಲ್ಟಿ ಜೆಟ್ ಇಂಜಿನ್ ಬರೋ ಗಾಡಿ ಇದಕ್ಕೆ. ಈ ಗಾಡಿನ ನಿಮಗೆ ಫೈನಲ್ 2,40,000 15 ಮಾಡಲು ಪುಂಟೋ ಕೊಡ್ತೀನಿ ಸರ್. 15 ಮಾಡಲ್ ಪುಂಟೋ 2,40,000 ಸರ್. ಓಕೆ. ಇದು ಸರ್ ಪೋಲೋ 14 ಮಾಡಲು ಪೋಲೋ ಕಂಫರ್ಟ್ ಲೈನ್ ಡೀಸೆಲ್ ಸೆಕೆಂಡ್ ಓನರ್ ಗಾಡಿ. ಓಕೆ, ಸೂಪರ್ ಕ್ಲಾಸ್ ಆಗಿದೆ ಸರ್ ಗಾಡಿ ಮಾತ್ರ ಇದು. ಮಾತಾಡಂಗಿಲ್ಲ ಆ ತರ ಕ್ಲಾಸ್ ಕಂಡೀಷನ್ ಇದೆ. 14 ಮಾಡಲು ಸೆಕೆಂಡ್ ಓನರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಬ್ರ್ಯಾಂಡ್ ನ್ಯೂ ಟೈರ್, ಲೆದರ್ ಸೀಟ್ ಕವರ್, ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ ಗಾಡಿ ಇದು. ಓಕೆ ಸರ್. ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಬರೀ
65,000 ರೂಪಾಯಿ ಗಾಡಿ ಕೊಡ್ತೀನಿ ತಗೊಂಡೋಗಿ ಸರ್. 3,65,000. 3,65,000 ಸರ್. ಫೈನಲ್ ಪ್ರೈಸ್ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಸರ್. ಎಷ್ಟನೇ ಮಾಡಲ್ ಸರ್? 14 ಮಾಡಲ್. 14 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಸರ್. ಓಕೆ 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 ಡೀಸೆಲ್ ಡೀಸೆಲ್ ಗಾಡಿ ಸರ್. ಐಲೈನ್. ನೆಕ್ಸ್ಟ್ ಟಾಟಾ ಜಸ್ಟ್ ಸರ್. 2016 ಮಾಡಲ್ ಸಿಂಗಲ್ ಓನರ್ ಗಾಡಿ ಇದು. ಡೀಸೆಲ್ ಗಾಡಿ ಸರ್ ಇದು. ಜಸ್ಟ್ ಬೋಲ್ಟಾ ಸರ್ ಇದು? ಸರ್ ಟಾಟಾ ಜಸ್ಟ್ ಸರ್ ಇದು. ಜಸ್ಟ್ ಮಿಡ್ ವೇರಿಯಂಟ್ ಎಕ್ಸಾಮ್ ಬರುತ್ತೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಲೆದರ್ ಸೀಟ್ ಕವರ್, ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ ಎಲ್ಲ ಇದೆ ಗಾಡಿ ಇದು. ಓಕೆ ಸೂಪರ್ ಕ್ಲಾಸ್ ಆಗಿದೆ ಸರ್. ಡೀಸೆಲ್ 20+ ಮೈಲೇಜ್ ಬರೋಂಥ ಗಾಡಿ ಸರ್ ಇದು. ಪ್ರೈಸು ಸರ್ 3,75,000 ರೂಪಾಯಿಗೆ 16 ಮಾಡಲ್ ಡೀಸೆಲ್ ಗಾಡಿ ಕೊಡ್ತೀನಿ ಸರ್. 3,75,000. ಹೌದು ಸರ್. 16 ಮಾಡಲ್ ಡೀಸೆಲ್ ಗಾಡಿ ಸರ್. 16 ಮಾಡಲ್ ಡೀಸೆಲ್ ಅದರಲ್ಲೂ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಫೋರ್ಡ್ ಫಿಯೆಸ್ಟಾ ಸರ್. ಸರ್ ಇದು ಬಂದು 2013 ಮಾಡಲು ಗಾಡಿ. ಸಿಂಗಲ್ ಓನರ್ ಗಾಡಿ ಸರ್. ಡೀಸೆಲ್. ಓಕೆ. ಇದು ಅಷ್ಟೇ 20+ ಮೈಲೇಜ್ ಬರೋಂಥ ಗಾಡಿ ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಗಾಡಿ. ಕ್ಲಾಸ್ ಆಗಿದೆ ಸರ್. ಒರಿಜಿನಲ್ ಗಾಡಿ, ಒರಿಜಿನಲ್ ಪೇಂಟಲ್ಲಿ ಇರೋ ಗಾಡಿ ಸರ್ ಇದು. ಸರ್ ನೋ ನೆಗೋಷಿಯಬಲ್. ಬರೀ 2,60,000 ರೂಪಾಯಿ ಗಾಡಿ ಮಾಡ್ಕೊಡ್ತೀನಿ ಸರ್. 13 ಮಾಡಲು ಸಿಂಗಲ್ ಓನರ್ ಫಿಯೆಸ್ಟಾ ಸರ್. 13 ಮಾಡಲ್ ಸಿಂಗಲ್ ಓನರ್ ಫಿಯೆಸ್ಟಾ ಸರ್. ಓಕೆ ಓಕೆ. ಟೈಟಾನಿಯಮ್ ಯಾವ ಸರ್ ವೇರಿಯಂಟ್? ವೇರಿಯಂಟ್ EXI ಸರ್. ಓಕೆ ಓಕೆ ಓಕೆ. ಡೀಸೆಲ್ ಅಲ್ವಾ? ಹೌದು ಡೀಸೆಲ್ ಗಾಡಿ ಸರ್. ನೆಕ್ಸ್ಟ್ ಆಗಿ ಇನ್ನೊಂದು ಡಸ್ಟರ್ ಸರ್. ಸರ್ ಇನ್ನೊಂದು ಬ್ಲಾಕ್ ಬ್ಯೂಟಿನೇ ಇದೆ ನಮ್ಮ ಹತ್ರ. ಒಂದು 2013 ಮಾಡಲು ಸಿಂಗಲ್ ಓನರ್ ಗಾಡಿ. ಇದು ಅಷ್ಟೇ ಪಿನ್ ಟು ಪಿನ್ ಒರಿಜಿನಲ್ ಇರೋಂಥ ಗಾಡಿ ಸರ್. ಓಕೆ. ಡೀಸೆಲ್ RXL 85 PS ಬರುತ್ತೆ ಗಾಡಿ ಇದು. ಓಕೆ ಓಕೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸೆಂಟ್ರಲ್ ಲಾಕಿಂಗ್, ಸೀಟ್ ಕವರ್ ಎಲ್ಲ ಬರುತ್ತೆ ಗಾಡಿ ಇದು. ಸರ್ ಈ ಗಾಡಿ ನಮ್ಮ ಮಾರ್ಕೆಟ್ ಅಲ್ಲಿ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. 3.5 ಲಕ್ಷ ಗಾಡಿ ಕೊಡ್ತಾ ಇದೀನಿ ಸರ್. ಓಕೆ. 13 ಮಾಡಲು ಸಿಂಗಲ್ ಓನರ್, ನೋ ನೆಗೋಷಿಯಬಲ್. ಬರೀ 3.5 ಲಕ್ಷ ಗಾಡಿ ಕೊಡ್ತೀನಿ ಸರ್. 3.5 ಲಕ್ಷ. ಬರೀ 3.5 ಲಕ್ಷ ಡೀಸೆಲ್ ಸಿಂಗಲ್ ಓನರ್ ಗಾಡಿ. ಹೋಂಡಾ ಸಿಟಿ ಸರ್. ಸರ್ 2009 ಮಾಡಲು ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋ ಗಾಡಿ ಸರ್. ಓಕೆ. ಸೆಕೆಂಡ್ ಓನರ್. ಕ್ಲಾಸ್ ಆಗಿದೆ ಗಾಡಿ ಮಾತ್ರ. ಸರ್ ಈ ಗಾಡಿ ನಿಮ್ಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಲೆದರ್ ಸೀಟ್ ಕವರ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಗಾಡಿ ಇದು. ಓಕೆ. SMT ವೇರಿಯಂಟ್, ಮಿಡ್ ವೇರಿಯಂಟ್ ಗಾಡಿ ಸರ್. ಪ್ರೈಸು ಸರ್? ಸರ್ ಟೈಪ್ 3 ವೆಹಿಕಲ್ ಇದು. ಫೈನಲ್ ಟು ಫೈನಲ್ 2,35,000 ಮಾಡ್ಕೊಡ್ತೀನಿ ಸರ್. 2,35,000. 2,35,000 ರೂಪಾಯಿಗೆ 9 ಮಾಡಲು ಪೆಟ್ರೋಲ್ ಗಾಡಿ, ಸೆಕೆಂಡ್ ಓನರ್ ಗಾಡಿ ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಮಾರುತಿ ಸುಜುಕಿ ಆಲ್ಟೋ K10 ಇದೆ. ಇದ್ರ ಬಗ್ಗೆ ಹೇಳಿ ಸರ್. 2011 ಮಾಡಲು VXI ಸೆಕೆಂಡ್ ಓನರ್ ಗಾಡಿ ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಪವರ್ ಎಲ್ಲ ಬರುತ್ತೆ ಗಾಡಿ ಇದು. ಸೀಟ್ ಕವರ್, ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ ಎಲ್ಲ ಬರುತ್ತೆ. ಆಲ್ಟೋ K10 2011 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ, ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್, ನೋ ನೆಗೋಷಿಯಬಲ್. 1,99,000 ರೂಪಾಯಿ ಗಾಡಿ ಮಾಡ್ಕೊಡ್ತೀನಿ ಸರ್. 1,99,000. 1,99,000 ಸರ್. ಓಕೆ ಓಕೆ. ನೆಕ್ಸ್ಟ್ ರಿಡ್ಜ್ ಸರ್. ಸರ್ ಇದು ಬಂದು 2009 ಮಾಡಲು VDI ಸೆಕೆಂಡ್ ಓನರ್ ಡೀಸೆಲ್. ಓಕೆ. ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಸರ್ ಗಾಡಿ ಇದು. ಸೂಪರ್ ಕ್ಲಾಸ್ ಆಗಿದೆ ಗಾಡಿ ಮಾತ್ರ. ಬ್ರ್ಯಾಂಡ್ ನ್ಯೂ ಟೈರ್ ಸಮೇತ ಇದೆ ಸರ್ ಗಾಡಿ ಇದರಲ್ಲಿ. ಓಕೆ. 5 ವರ್ಷ FC ಕೊಡ್ತೀನಿ, 1 ವರ್ಷ ಇನ್ಸೂರೆನ್ಸ್ ಕೊಡ್ತೀನಿ ಸರ್. 9 ಮಾಡಲು ಡೀಸೆಲ್ VDI. ಓಕೆ. 2,35,000 ರೂಪಾಯಿ ಗಾಡಿ ಕೊಡ್ತಾ ಇದ್ದೀನಿ ಸರ್. ಇದೆಷ್ಟು ಸರ್ ರಿಡ್ಜ್? 2,35,000 ರೂಪಾಯಿಗೆ ಡೀಸೆಲ್ ಗಾಡಿ ಕೊಡ್ತೀನಿ ಸರ್. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ನೆಕ್ಸ್ಟ್ ಫಿಗೋ 13 ಮಾಡಲು ಪೆಟ್ರೋಲ್ ಟೈಟಾನಿಯಮ್ ಸಿಂಗಲ್ ಓನರ್ ಗಾಡಿ ಸರ್. ಫುಲ್ ಫೀಚರ್ಸ್ ಬರೋಂಥ ಗಾಡಿ. ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಲೆದರ್ ಸೀಟ್ ಕವರ್, ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ. ಆಲ್ಮೋಸ್ಟ್ 80% ಟೈರ್ಸ್ ಇದೆ ಸರ್. ಇದು ಪೆಟ್ರೋಲ್ ಗಾಡಿ, ಸಿಂಗಲ್ ಓನರ್. 2,30,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಎಷ್ಟೇ ಮಾಡಲು ಸರ್? 13 ಮಾಡಲು ಸಿಂಗಲ್ ಓನರ್ ಗಾಡಿ. 2,30,000 ಲೋನ್ ಅಂತ ಹೋಯ್ತಾರ. ಬರೀ 30,000 ತಗೊಂಬನ್ನಿ ಸರ್, ಮಿಕ್ಕಿ ಲೋನ್ ಮಾಡಿಸ್ಕೊಡ್ತೀನಿ. ಇನ್ನೊಂದು ಪ್ರೈಸ್ ಮಾಡ್ಕೊಡಿ ಸರ್. ಫಿಗೋ ಅಲ್ವಾ? ಆನ್ ಟೇಬಲ್ ಬರಲಿ ಸರ್. 5,000 ಕಡಿಮೆ ಮಾಡ್ಕೊಡ್ತೀನಿ ಸರ್ ಈ ಗಾಡಿ. ಇದೊಂದಕ್ಕೆ ಮಾತ್ರ ಸರ್. ಎಲ್ಲ ಗಾಡಿಗಳು ಇದೊಂದು ಗಾಡಿಗೆ ಮಾತ್ರ ಸರ್. ಕಡಿಮೆ ಏನಾದರೂ ಮಾಡ್ಕೊಡ್ತೀರಾ? ಬೆಸ್ಟ್ ಪ್ರೈಸ್. ಹಾಗೆ ನೆಕ್ಸ್ಟ್ ಇನ್ನೊಂದು ಫ್ಯಾಬಿಯಾ ಸರ್. ಸರ್ 2011 ಮಾಡಲು ಡೀಸೆಲ್ ಸೆಕೆಂಡ್ ಓನರ್ ಗಾಡಿ. ಸೂಪರ್ ಕ್ಲಾಸ್ ಆಗಿದೆ ಗಾಡಿ ಮಾತ್ರ. 20+ ಮೈಲೇಜ್ ಬರುವಂತ ಗಾಡಿ ಇದು. ಹೌದಾ? ಓಕೆ. 11 ಮಾಡಲು ಸೆಕೆಂಡ್ ಓನರ್, ಆಂಬಿಯಂಟ್ ಮಿಡ್ ವರ್ಷನ್ ಬರುತ್ತಿದ್ದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಫ್ಯಾಬ್ರಿಕ್ ಸೀಟ್ ಕವರ್ ಎಲ್ಲ ಇದೆ ಗಾಡಿ ಇದರಲ್ಲಿ. ರಿಯಲ್ ಕೀ ಸಮೇತ ಇದೆ ಸರ್ ಗಾಡಿ ಇದು. ಇನ್ಸೂರೆನ್ಸ್ ಒಂದು ಲ್ಯಾಬ್ಸ್ ಇದೆ, ಇನ್ಸೂರೆನ್ಸ್ ಒಂದು ಮಾಡ್ಕೋಬೇಕಿದು. ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಸರ್. 1,95,000 ಮಾಡ್ಕೊಡ್ತೀನಿ ಸರ್. ಎಷ್ಟು ಸರ್? 1,95,000 ರೂಪಾಯಿ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಡೀಸೆಲ್ ಗಾಡಿ ಕೊಡ್ತಾ ಇದ್ದೀನಿ ಸರ್. ಎಷ್ಟೇ ಮಾಡಲು ಸರ್? 2011 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. 11 ಮಾಡಲು ಸೆಕೆಂಡ್ ಓನರ್ ಗಾಡಿ. ಓಕೆ ಓಕೆ. ಆಲ್ಮೋಸ್ಟ್ ಎಲ್ಲ ಗಾಡಿನೂ ತೋರಿಸಿದೀವಿ ನಿಮಗೆ. ನೆಕ್ಸ್ಟ್ ಇನ್ನೊಂದು ಬಲಿನೋ ಸರ್. ಸರ್ ಇದು ಬಂದು 2022 ಗಾಡಿ ಇದು. ಡೆಲ್ಟಾ ಪೆಟ್ರೋಲ್ ಸೆಕೆಂಡ್ ಓನರ್. ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಓಡಿದೆ ಗಾಡಿ ಇದು. ಓಕೆ. ಸೂಪರ್ ಕ್ಲಾಸ್ ಆಗಿದೆ ಗಾಡಿ. ತಗೊಂಡೋಗಿ ಸರ್ವಿಸ್ ಮಾಡ್ಸೋದು ಬೇಡ ಸರ್. ಸರ್ವಿಸ್ ಮಾಡಿಸಿ ಕಸ್ಟಮರ್ ಗಾಡಿ ಬಿಟ್ಟಿರೋದು ಇದು. ಸಿಂಗಲ್ ಓನರ್ ಗಾಡಿ ಸರ್. 2022 ಮಾಡಲು ಗಾಡಿ, ಡೆಲ್ಟಾ ವೇರಿಯಂಟ್. ಓಕೆ. ಸೂಪರ್ ಕ್ಲಾಸ್ ಆಗಿದೆ. ಒರಿಜಿನಲ್ ಗಾಡಿ, ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಪೀಸ್ ಆಫ್ ಪೈಂಟ್ ಆಗಿಲ್ಲ ಗಾಡಿ ಇದು. ಹೌದಾ? ಒಂದು ವಾಶ್ ಮಾಡಿ ಗಾಡಿ ಕೊಡ್ತೀನಿ. ಇವಾಗ ಬಂದಿರೋದು ಗಾಡಿ ಇದು ಸರ್. ಈ ಗಾಡಿನ ಫೈನಲ್ ಟು ಫೈನಲ್ 6,70,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 6,70,000 ರೂಪಾಯಿ. 2022 ಮಾಡಲು ಸಿಂಗಲ್ ಓನರ್ ಬಲೆನೋ ಪೆಟ್ರೋಲ್ ಕೊಡ್ತೀನಿ ಸರ್. ಇನ್ನೊಂದು i20 ಸರ್. ಸರ್ 15 ಮಾಡಲು ಸಿಂಗಲ್ ಓನರ್ ಗಾಡಿ, ಆಕ್ಟಿವ್ ಸರ್. S ವೇರಿಯಂಟ್ ಇದು, ಪೆಟ್ರೋಲ್ ಗಾಡಿ. ಓಕೆ. ಸೂಪರ್ ಕ್ಲಾಸ್ ಆಗಿದೆ ಇದು ಗಾಡಿ ಅಷ್ಟೇ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಲೆದರ್ ಸೀಟ್ ಕವರ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಗಾಡಿ ನಿಮಗೆ. ಸೂಪರ್ ಕ್ಲಾಸ್ ಆಗಿದೆ ಗಾಡಿ. ತಗೊಂಡು ಒಂದು ಸರ್ವಿಸ್ ಮಾಡಿಸ್ಕೊಂಡು ಗಾಡಿ ಓಡಿಸ್ಕೋಬೇಕು, ಆ ಥರ ಇದೆ ಸರ್ ಗಾಡಿ ಇದು. ಓಕೆ. ಸಿಂಗಲ್ ಓನರ್ ಗಾಡಿ, 15 ಮಾಡಲು ಗಾಡಿ ಸರ್. 4,65,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಮಿಸ್ ಮಾಡ್ಕೋಬೇಡಿ, ಇಮಿಡಿಯೇಟ್ ಬಂದು ಗಾಡಿ ತಗೊಂಡೋಗಿ ಸರ್. ಎಷ್ಟೇ ಮಾಡಲು ಸರ್? 15 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. 4,65,000 ರೂಪಾಯಿ ಅಷ್ಟೇ ಸರ್ ಫೈನಲ್.